ಯಾಕೆ ಪ್ರಾರ್ಥನೆ ಮಾಡಬೇಕು? ವೈ ಪ್ರೇ? ಎಲ್ಲರೂ ಭಕ್ತವ್ರುಗಳು ಯಾಕೆ ಪ್ರಾರ್ಥನೆ ಮಾಡಬೇಕು? ದೇವ್ರಿಗೆಲ್ಲ ಗೊತ್ತಲ್ಲ ಅಂತ ಹೇಳಿ. ನೀನು ಕೇಳೋದಕ್ಕೆ ಮುಂಚೆ ನಿನ್ನ ದೇವರಿಗೆಲ್ಲ ಗೊತ್ತಿಲ್ವೋ? ಗೊತ್ತು. ದೇವರಿಗೆಲ್ಲ ಗೊತ್ತಿದ್ದು ಕೂಡ ನಾವು ದೇವ್ರನ್ನ ಯಾಕೆ ಕೇಳಬೇಕು? ವೈ? ದೇವ್ರಿಗೆ ಗೊತ್ತಿಲ್ವಾ? ಕೇಳದೆ ಹೋದ್ರೆ ಕೊಡೋದಿಲ್ವಾ? ಯಾಕೆ ಹೀಗೆ? ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ, ಜೆನೆಸಿಸ್ ಚಾಪ್ಟರ್ 1 ವರ್ಸ್ 26. ತರುವಾಯ ದೇವರು, ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ, ಅವರು ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಇಲ್ಲಿ ದೇವರು ಮನುಷ್ಯನನ್ನು ಮಾಡುವಾಗ ಏನಂತಾನೆ? ನಾವು ಮಾಡೋಣ ನಮ್ಮ ಹೋಲಿಕೆ ಪ್ರಕಾರ. ನಾವು ಅಂದ್ರೆ ಯಾರಿದ್ದಾರೆ? ನಾವು ಅಂದ್ರೆ ಒಬ್ಬರ, ಇಬ್ಬರ, 3, 4 ಜನರ? ಎಷ್ಟು ಜನರು? 3. ಯಾರ್ಯಾರು? ಯಾರು ಮಾಡಿದ್ರು? ಯೇಸು ಮಾಡಿದನ? ತಂದೆ ಮಾಡಿದ್ರ? ಪರಿಶುದ್ಧಾತ್ಮ ಮಾಡಿದನ? ತಂದೆ ಕುಮಾರನ ಮೂಲಕ ಮಾಡಿದನು, ಕುಮಾರನು ಪವಿತ್ರಾತ್ಮ ಸಹಾಯದಿಂದ ಮಾಡಿದನು. ಹೌದು ಅಲ್ವೋ? ತಂದೆ ಒಬ್ಬನೇ ಮಾಡಬಲ್ಲನು. ಅದು ಆತನ ಪ್ಲಾನ್. ನೀನು ಅಂಗೀಕರಿಸಬೇಕು. ತಂದೆ ದೊಡ್ಡವನು, ಅದ್ರಲ್ಲಿ ಡೌಟ್ ಇಲ್ಲ. ಫಾದರ್ ಈಸ್ ದ ಸುಪ್ರೀಂ ಅಮಾಂಗ್ ದ 3. ಆತನ ಚಿತ್ತವದು. ನಾವು ಮಾಡೋಣ ಅಂದನು, ಲೆಟ್ ಅಸ್ ಮೇಕ್. ಆದರೆ ಭೂಮಿ ಮಾಡಿದ ನಂತರ ಈ ಭೂಮಿ ಅದರ ಅಧಿಕಾರವನ್ನು ಯಾರಿಗೆ ಕೊಟ್ಟನು? ಲೆಟ್ ಅಸ್ ಹ್ಯಾವ್ ಡೊಮಿನಿಯನ್ ಅಂತ ಅನ್ಲಿಲ್ಲ. ನೋಡಿ, ಲೆಟ್ ದೆಮ್ ಹ್ಯಾವ್ ಡೊಮಿನಿಯನ್. ಮುಂಚೆ ಏನಂದನು? ನಾವು ಮಾಡೋಣ. ಆನಂತರ ಏನಂತಿದ್ದಾನೆ? ಯಾರು ಆಳಬೇಕಂತೆ? ಅವರು. ದೇವರು ಒಂದು ಸಾರಿ ಮಾನವರಿಗೋಸ್ಕರ ಭೂಮಿಯನ್ನು ಮಾಡಿ ಅಧಿಕಾರವನ್ನು ಯಾರಿಗೆ ಕೊಟ್ಟನು? ದೇವರು ಮನುಷ್ಯನಲ್ಲ ನನಗೆ ಕೊಟ್ಟು ತೆಗೆದುಕೊಳ್ಳಕ್ಕೆ. ನೋ 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 ನೋ, ಗಾಡ್ ಡಸಂಟ್ ಡೂ ಲೈಕ್ ದಟ್. ನಮ್ಮ ದೇವರು ಕೊಟ್ಟದ್ದನ್ನು ಮತ್ತೆ ತೆಗೆದುಕೊಳ್ಳನು. ಮನುಷ್ಯನ ಕೊಟ್ಟುಬಿಟ್ಟು ಅಂತಾನೆ, ನಾನು ಈ ಭೂಮಿಯನ್ನು ತಯಾರು ಮಾಡಿದ್ದೇನೆ, ಆದರೆ ಯಾರು ಕೊಡ್ತಿದ್ದೇನೆ? ಅವರಿಗೆ. ಲೆಟ್ ದೆಮ್ ಹ್ಯಾವ್ ಡೊಮಿನಿಯನ್. ಅಂದ್ರೆ ಈಗ ದೇವರು ಸೇರಿ ಅಧಿಕಾರ ನಡೆಸುತ್ತಾನ? ಇಲ್ಲದೆ ಹೋದ್ರೆ ಮಧ್ಯದಲ್ಲಿ ಆತನ ಇಂಟರ್ಫಿಯರ್ ಆಗ್ತಾನ? ನಿನಗೆ ಕೊಟ್ಬಿಡ್ತಾನ? ಈಗ ಆತನ ಇಂಟರ್ಫಿಯರ್ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರೇಯರ್ ಅಂದ್ರೆ ಏನು? ದೇವರಿಗೆ ನಿನ್ನ ಜೀವಿತದಲ್ಲಿ ಒಳ್ಳೆಯದು ಮಾಡುವುದಕ್ಕೆ ಪರ್ಮಿಷನ್. ಏನದು? ಪರ್ಮಿಷನ್. ಯಾಕೆ? ಬಹಳ ಜನ ಅಂತಾರೆ, ದೇವರೇ ಇದ್ರೆ ನಂಗೆ ಯಾಕೆ ಹೀಗೆ ನಡೆಯುತ್ತೆ? ದೇವರೇ ಇದ್ರೆ ನನ್ಗಾಕೆ ಈ ತರ ಮಗ ಹುಟ್ಟಬೇಕು? ದೇವರೇ ಇದ್ರೆ ಇಂಥ ಉದ್ಯೋಗ ನನಗೆ ಯಾಕೆ ಬರಬೇಕು? ದೇವರೇ ಇದ್ರೆ ಇವೆಲ್ಲವೂ ಯಾಕಿದೆ? ದೇವರೇ ಯಾರಿಗಾದ್ರೂ ಈ ಡೌಟ್ ಬಂದಿದ್ಯಾ? ಎಲ್ಲರಿಗೂ ಬರುತ್ತೆ ಡೌಟು. ದಿಸ್ ವಾಟ್ ಪೀಪಲ್ ಥಿಂಕ್. ಆದ್ರೆ ದೇವ್ರು ಏನ್ ಹೇಳುತ್ತಿದ್ದಾನಂದ್ರೆ, ಇದನ್ನ ನಾನು ನಿಮಗೆ ಕೊಟ್ಬಿಟ್ಟಿದ್ದೇನೆ, ಈಗ ಇದು ನಿಮ್ಮ ಕೈಯಲ್ಲಿದೆ. ನನ್ನ ಸಹಾಯ ನಿಮಗೆ ಬೇಕಾದರೆ ನೀವು ನನಗೆ ಪರ್ಮಿಷನ್ ಕೊಡಬೇಕು. ನಾನು ಕೊಟ್ಟಿದ್ದು ಮತ್ತೆ ತೆಗೆದುಕೊಳ್ಳೋದಿಲ್ಲ. ಒಂದು ವೇಳೆ ದೇವರು ಆದಮ ಅವರಿಗೆ ಈ ಭೂಮಿಯನ್ನು ಕೊಟ್ಟುಬಿಟ್ಟು, ಈ ಭೂಮಿ ಯಾರದು? ನಿಮ್ಮದು. ಯಾವಾಗಾದ್ರೆ ದೇವರು ಮಾನವರು ಕೊಟ್ಬಿಟ್ರೋ ಯಾರು ಎಂಟ್ರಾದ್ರು? ಲೂಸಿಫರ್ ಎಂಟ್ರಾದ. ಈಗ ಇದು ಯಾರದು? ಆದಾಮನದು, ಅವ್ವಳದು. ಅದಕ್ಕೆ ಈ ಹಣ್ಣು ಅವ್ವಮ್ಮ ತಿನ್ನುತ್ತಿದ್ದರೆ ದೇವ್ರು ನಿಲ್ಲಿಸಬಲ್ಲನೋ ಇಲ್ಲವೋ? ನಿಲ್ಲಿಸಬಲ್ಲನು. ನಿಲ್ಲಿಸಿದ್ರ? ಯಾಕೆ ನಿಲ್ಲಿಸಬಾರದು? ಒಂದ್ ವೇಳೆ ನಿಲ್ಲಿಸಿದ್ರೆ ಸಾತಾನೇನಂತಾನೆ? ಅವ್ರಿಗೆ ಕೊಟ್ಟಿದ್ದೆ ಅಧಿಕಾರ, ಈಗ ಯಾಕೆ ನಿಮ್ಮ ಮಧ್ಯದಲ್ಲಿ ಬರ್ತಿದ್ದೆ ಅಂತಾನೆ. ಅರ್ಥ ಆಯ್ತು ಇಲ್ವೋ? ಕೈನು ಏಬೆಲನ್ನು ಸಾಯಿಸುವಾಗ ದೇವ್ರು ನಿಲ್ಲಿಸಿದನ? ನಿಲ್ಲಿಸಲಿಲ್ಲ. ಯಾರದು? ಈಗ ಯಾರು ಚಿತ್ತವು? ನಿನ್ನ ಚಿತ್ತವೇ ಕೈನು. ಏಬೇಲು ನಿನ್ನ ಚಿತ್ತವು, ಅವಮ್ಮ ನಿನ್ನ ಚಿತ್ತವು, ಆದಾಮನೇ ನಿನ್ನ ಚಿತ್ತವು. ನಾನು ಇಂಟರ್ಫಿಯರ್ ಆಗುದಿಲ್ಲ. ಒಂದು ವೇಳೆ ನಾನು ಇಂಟರ್ಫಿಯರ್ ಆಗ್ಬೇಕಾದ್ರೆ ನನಗೆ ಪ್ರಾರ್ಥನೆ ಮಾಡ್ಬೇಕು. ದಿಸ್ ವಾಟ್ ಗಾಡ್ ಸೇಸ್. ಆದಿಕಾಂಡ 1ನೇ ಅಧ್ಯಾಯ 28. ವೈ ಪ್ರೇ? ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದನು. ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿ ಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಜೀವಿಯ ಮೇಲೆಯೂ ದೊರೆತನ ಮಾಡಿರಿ ಎಂದು ಅವರಿಗೆ ಹೇಳಿದನು. ನೀವೇ ಸ್ವಾಧೀನ ಮಾಡಿಕೊಂಡು ನೀವೇ ಆಳಿರಿ. ಈ ಅಧಿಕಾರ ನಿಮಗೆ ಕೊಡುತ್ತಿದ್ದೇನೆ, ಇದು ನಿಮ್ಮದು. ಒಂದು ವೇಳೆ ನಾನೇನಾದ್ರೂ ಮಧ್ಯದಲ್ಲಿ ಇನ್ವಾಲ್ವ್ ಆಗಬೇಕಾದ್ರೆ, ಒಂದು ವೇಳೆ ನನ್ನ ಸಹಾಯ ನಿಮಗೆ ಬೇಕಾದ್ರೆ ನೀವೇನ್ ಮಾಡಬೇಕು? ನನಗೆ ಪರ್ಮಿಷನ್ ಕೊಡಬೇಕು. ಪಕ್ಕದವ್ರು ಹೇಳಿ, ಪ್ರಾರ್ಥನೆ ಅಂದ್ರೆ ಪರ್ಮಿಷನ್ ಅಂತ ಹೇಳಿ. 115ನೇ ಕೀರ್ತನೆ 16ನೇ ವಾಕ್ಯ, ಆಕಾಶಗಳು ಕರ್ತನವುಗಳೇ, ಆತನು ಭೂಮಿಯನ್ನು ನರಪುತ್ರರಿಗೆ ಕೊಟ್ಟಿದ್ದಾನೆ. ಈಗ ಆಕಾಶದಲ್ಲಿ ಏನ್ ನಡೀತಿದೆ ಅದೆಲ್ಲವೂ ಆತನ ಇಷ್ಟವು. ಭೂಲೋಕದಲ್ಲಿ ನಡೆಯುವುದೆಲ್ಲವೂ ಯಾರಿಷ್ಟವು? ನಿನ್ನ ಇಷ್ಟವು. ಒಂದು ವೇಳೆ ದೇವರು ಅದನ್ನು ಬದಲಾಯಿಸಬೇಕಾದ್ರೆ ಯಾರ ಪರ್ಮಿಷನ್ ಬೇಕು? ಒಂದು ವೇಳೆ ಈ ಭೂಮಿ ಮೇಲೆ ಯಾರಾದ್ರೂ ಏನಾದ್ರೂ ಮಾಡಬೇಕಾದ್ರೆ ಯಾರು ಮಾಡಬೇಕು? ಮಾನವನು. ಅದಕ್ಕೆ ದೇವರು ಕೂಡ ಮಾನವ ರೂಪದಲ್ಲಿ ಭೂಮಿ ಮೇಲೆ ಬಂದನೇದ್ರು ಮಾಡ್ಲಿಕ್ಕೆ. ದೇವರು ಈ ಭೂಮಿ ಮೇಲೆ ದೇವರಾಗಿ ಬರಬಲ್ಲನಾ? ಬರಲ್ಲ. ಹೇಗೆ ಬರಬೇಕು ಅಂದ್ರೆ ಈ ಭೂಮಿ ಮೇಲೆ ಶಕ್ತಿ ಉಳ್ಳವನು ಯಾರು? ನೀನೇ. ಒಂದು ವೇಳೆ ದೇವರು ಏನಾದ್ರೂ ಮಾಡಬೇಕಾದ್ರೂ
ಸಾತಾನ್ ಏನಾದರೂ ಮಾಡಬೇಕಾದ್ರೂ ಯಾರ ಕೈಯಲ್ಲಿದೆ? ಮಾನವನ ಕೈಯಲ್ಲಿದೆ. ಯು ಕ್ಯಾನ್ ಪರ್ಮಿಟ್ ದ ಡೆವಿಲ್ ಆರ್ ಗಾಡ್ ಟು ಡೂ ಸಮಥಿಂಗ್ ಆನ್ ದಿಸ್ ಅರ್ತ್. ಒಂದು ವೇಳೆ ನಿನ್ನ ಕುಟುಂಬವನ್ನು ಚೆನ್ನಾಗಿ ಮಾಡಬೇಕಾದ್ರೂ, ನಿನಗೆ ಸಮೃದ್ಧಿ ಕೊಡಬೇಕಾದ್ರೂ, ನಿನ್ನ ಸಾಲಗಳು ಹೋಗಿ ನಿನಗೆ ಸ್ವಸ್ಥತೆ ಆಗಬೇಕಾದ್ರೂ ನೀನೇನು ಮಾಡಬೇಕು? ನಿನ್ನ ಕುಟುಂಬದಲ್ಲಿ ಇಂಟರ್ಫಿಯರ್ ಆಗಬೇಕಾದ್ರೆ ಏನು ಮಾಡಬೇಕು? ಪ್ರೇಯರ್. ಜ್ಞಾನ. ಯು ನೀಡ್ ವಿಸ್ಡಮ್. ವೈ ಯು ನೀಡ್ ಪ್ರೇಯರ್? ಪ್ರೇಯರ್ ಇಸ್ ದ ಕೀ. ದೇವರು ಮಾತಿನ ಮೇಲೆ ನಿಲ್ಲುವವನು ಮನುಷ್ಯನಿಗೆ ಕೊಟ್ಟ ಮೇಲೆ ಅದನ್ನು ತಾಕುವುದಿಲ್ಲ. ಅದು ಸಾತಾನಿಗೆ ಗೊತ್ತು, ಆದರೆ ಮನುಷ್ಯನಿಗೆ ಗೊತ್ತಿಲ್ಲ. ಪಕ್ಕದವ್ರಿಗೆ ಹೇಳು, ಸಾತಾನಿಗೆ ಗೊತ್ತು, ನಿನಗೆ ಯಾವ ಗೊತ್ತಾಗತ್ತೆ? ಅವನು ದೇವರು ಮನುಷ್ಯರಿಗೆ ಕೊಟ್ಟಿದ್ದಾನೆ ಅಂತ ಹೇಳಿ ನಾಶ ಮಾಡುತ್ತಿದ್ದಾನೆ, ಹಾಳು ಮಾಡುತ್ತಿದ್ದಾನೆ, ಎಲ್ಲ ಮಾಡ್ತಿದ್ದಾನೆ. ಅದು ಮಾನವನಿಗೆ ತಿಳಿದೆ, ಅವನಿಂದ ಇವನು ಕಾಪಾಡಿಕೊಳ್ಳಲಾಗುತ್ತಿಲ್ಲ. ಭೂಮಿಯನ್ನು ಯಾರಿಗೆ ಕೊಟ್ಟನಂತೆ? ಗಾಡ್ ಹಸ್ ಗಿವನ್ ದಿಸ್ ಟು ಯು. ನೀನು ಪರ್ಮಿಷನ್ ಕೊಟ್ರೆ ಆ ಪರ್ಮಿಷನ್ ಮುಖಾಂತರ ದೇವರು ನಿನ್ನಲ್ಲಿ ಮಹಿಮೆಪಡಿಸಿಕೊಳ್ಳುತ್ತಾನೆ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 9-10. ಆದುದರಿಂದ ನೀವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಅಂದರೆ ಭೂಮಿ ಮೇಲೆ ಆತನ ಚಿತ್ತವು ನೆರವೇರುವುದಕ್ಕೆ ನೀನೇನು ಮಾಡಬೇಕು? ಪರ್ಮಿಷನ್ ಕೊಡು. ನೀನೇನು ಮಾಡಬೇಕು? ಪರ್ಮಿಷನ್ ಅಂತ ಹೇಳಿ. ಸ್ವಲ್ಪ ಇನ್ಸಲ್ಟಿಂಗ್ ಆಗಿರುತ್ತೆ ನಮಗೆ. ದೇವರಿಗೇನು ಪರ್ಮಿಷನ್ ಅಂತ ಅಂದುಕೊಳ್ತೇವೆ. ಆದರೆ ಆತನು ದೀನನು, ಮಾತು ಕೊಟ್ಟು ತಪ್ಪದವನು. ಹಿ ಈಸ್ ಎ ಹಂಬಲ್ ಮ್ಯಾನ್, ಹಿ ಈಸ್ ಎ ಮ್ಯಾನ್ ಆಫ್ ಇಂಟಿಗ್ರಿಟಿ. ಒನ್ಸ್ ಹಿ ಗಿವ್ಸ್ ಯು ವಿಲ್ ನಾಟ್ ಟಚ್. ಅದಕ್ಕೆ ಯೇಸು ಈ ಭೂಮಿಯಲ್ಲಿ ಬಂದು ಕೇಳಬೇಕಾಯ್ತು, ಏನಾದರೂ ಮಾಡಿದ್ರೆ ದೇವ್ರು ಹೇಗೆ ಮಾಡಬಲ್ಲನು? ಮನುಷ್ಯನ ರೂಪದಲ್ಲಿ. ಈ ಭೂಮಿ ಮೇಲೆ ಆತನ ಚಿತ್ತ ನೆರವೇರ್ಬೇಕಾದ್ರೆ ಯಾರು ಪರ್ಮಿಷನ್ ಬೇಕು? ಅದಕ್ಕೆ ಯೇಸು ನೀನು ಏನ್ ಮಾಡುವಂತಿದ್ದಾನೆ? ಪ್ರಾರ್ಥನೆ. ಯು ಸಿ ದ ಪವರ್ ಆಫ್ ಪ್ರೇಯರ್, ಗಿವಿಂಗ್ ಗಾಡ್ ಪರ್ಮಿಷನ್ ಟು ಚೇಂಜ್ ದ ಕೋರ್ಸ್ ಆಫ್ ಯುವರ್ ಫ್ಯಾಮಿಲಿ. ನಿನ್ನ ಜೀವಿತ ಪರಿಸ್ಥಿತಿಗಳನ್ನು ಬದಲಾಯಿಸಿಕೊಳ್ಳೋದಕ್ಕೆ ದೇವರು ಅದಕ್ಕೆ ಹೇಳುತ್ತಿದ್ದ ನಿನ್ನ ಚಿತ್ತವು. ಅಂದ್ರೆ ಯಾಕೆ ಪ್ರಾರ್ಥನೆ ಮಾಡ್ಬೇಕಂತ? ಅಂದ್ರೆ ಪರಲೋಕದಲ್ಲಿ ಆತನ ಚಿತ್ತವು ನಡೀತಿದೆ, ಭೂಮಿಯಲ್ಲಿ ಆತನ ಚಿತ್ತವು ನಡೆಯುತ್ತಿಲ್ಲ. ನೀವು ಪ್ರಾರ್ಥನೆ ಮಾಡಿ ಅಂದ್ರೆ ದೇವರಿಗೆ ಅಧಿಕಾರ ಇಲ್ವಾ? ಇಲ್ಲ ಅಂತ ಹೇಳಿ ಪಕ್ಕದವ್ರಿಗೆ ಇಲ್ಲ. ಯಾರು ಕೊಡಬೇಕು? ಆಕಾಶವನ್ನು ಭೂಮಿಯನ್ನು ಮಾಡಿದ್ಯಾರು? ಆತನೇ. ಆಕಾಶವನ್ನು ಆತನ ಇಟ್ಕೊಂಡಿದ್ದಾರೆ, ಭೂಮಿಯನ್ನು ಯಾರು ಕೊಟ್ಟಿದ್ದಾನೆ? ನಿನಗೆ. ಎರಡೂ ಆತನದೇ. ಭೂಮಿ ಅದರ ಪರಿಪೂರ್ಣತೆ ಯಾರದು? ಯೆಹೋವನದೇ. ಆದ್ರೆ ಯಾರು ಕೊಟ್ಟಿದ್ದಾನೆ? ಈಗ ಆತನ ಚಿತ್ತವು ನೆರವೇರಬೇಕಾದ್ರೆ ಯಾರು ಪ್ರಾರ್ಥನೆ ಮಾಡಬೇಕು? ನೀನು. ಎಷ್ಟು ಜನರು ಬಾಧೆ ಪಡ್ತಿದ್ರೆ ಈಗಲೇ ಪ್ರಾರ್ಥನೆ ಮಾಡಿದೆ? ಯು ಸಿ ದಟ್ ನಾವ್. ನಿನ್ನ ಮಕ್ಕಳಿಗೆಲ್ಲ ಕೊಡುತ್ತಿ, ಪ್ರಾರ್ಥನೆ ಮಾಡೋದು ಹೇಳ್ಕೊಡಲ್ಲ. ದೇವ್ರಿಗೆ ಪರ್ಮಿಷನ್ ಕೊಡೋದು ಕಲ್ಸಲ್ವಾ? ಯು ಸಿ ದಟ್. ದೇವ್ರು ನಾವು ಪರ್ಮಿಷನ್ ಕೊಡ್ಬೇಕಾ? ವಾಕ್ಯ ಪ್ರಕಾರವಾಗಿ ಇದು ನಿಜವೋ ಅಲ್ವೋ? ದೇವ್ರು ಹೇಳುತ್ತಿದ್ದಾನ ಪರ್ಮಿಷನ್ ಕೊಡು. ಆತನ ಚಿತ್ತವು ನೆರವೇರಬೇಕಾದ್ರೆ ಏನ್ ಮಾಡುತ್ತಿದ್ದಾನೆ? ಅಂದ್ರೆ ನಿನ್ನ ಪ್ರಾರ್ಥನೆಯಿಂದ ಆತನ ಚಿತ್ತವನ್ನು ನೆರವೇರಿಸ್ತಾನೆ. ಅದರ್ವೈಸ್ ಆತನ ಚಿತ್ತವನ್ನು ದೇವರು ದೀನತೆಯುಳ್ಳವನು, ದೀನ ಮನಸ್ಸುಳ್ಳವನು. He is a man of integrity. Once he gives, that's it. He will not change. He will not change. ಈ ದಿನ ಮಹಾ ಪ್ರಾರ್ಥನೆ ಮಾಡುವವರನ್ನು ಎಬ್ಬಿಸುತ್ತಿದ್ದಾನೆ. ನಾಜರೇತ್ ಯೇಸುವೇ, ನೀವು ಈ ಭೂಮಿಯಲ್ಲಿ ಬಂದು ನೀನು ಕೂಡ ಪ್ರಾರ್ಥನೆ ಮಾಡಿದ್ದಿ. ತಂದೆಗೆ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ದಿ, ಹಗಲೆಲ್ಲ ಪ್ರಾರ್ಥನೆ ಮಾಡಿದ್ದಿ, ಪ್ರಾರ್ಥನೆ ಮಾಡುತ್ತಲೇ ಇದ್ದೀಯ ಕೊನೆವರೆಗೂ. ಶಿಲ್ಬೆ ಮೇಲೆ ಕೂಡ ಪ್ರಾರ್ಥನೆ ಮಾಡುತ್ತಿದ್ದೀಯ ತಂದೆ. ನೋಡಿ, ಈ ದಿನ ನಿನ್ನ ಹಾಗೆ ನಾವು ಕೂಡ ಪ್ರಾರ್ಥಿಸಿ ತಂದೆಗೆ ಪರ್ಮಿಷನ್ ಕೊಟ್ಟು ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ನಮ್ಮ ಪಾತ್ರೆ ತುಂಬಿ ತುಳುಕುವಂತೆ ಮಾಡಿ ಈ ದಿನ ಅನೇಕರು ಅವರ ಸಾಮಾನ್ಯವಾದಂತ ಜೀವಿತವನ್ನು ಅದ್ಭುತಗಳ ಜೀವಿತವಾಗಿ, ಅಸಾಧಾರಣವಾದ ಜೀವಿತವಾಗಿ, ಸಮೃದ್ಧಿಯುಳ್ಳಂತ ಜೀವಿತವಾಗಿ ಬದಲಾಯಿಸಿಕೊಳ್ಳುವಂತ ಕೃಪೆ ಕೊಡು ಎಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ತಂದೆ. ಆಮೆನ್.